ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಸುಮಾರು ಜನ, ಬಹಳ ಜನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇರ್ತಾರೆ. ನಾನು ತಮ್ಮಲ್ಲೆಲ್ಲರಲ್ಲಿ ಒಂದೇ ವಿನಂತಿ ಮಾಡ್ತೀನಿ ಸ್ನೇಹಿತರೆ, ವಿಷ್ಣು ಸಹಸ್ರನಾಮ ಓದುವಾಗ ದಯವಿಟ್ಟು ಉಚ್ಚಾರಣೆ ಸರಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಪಾರಾಯಣ ಮಾಡಿ. ನಾವು ಮಾಡೋ ಪಾರಾಯಣದಲ್ಲಿ ಉಚ್ಚಾರಣ ದೋಷಗಳಿದ್ರೆ ಅದರ ಅರ್ಥನೇ ಬೇರೆ ಆಗ್ಬಿಡತ್ತೆ. ಇದರಲ್ಲಿರೋದು ಯಾವುದು ದೇವ್ರದ್ದು ಬರೀ ನಾಮ ಅಲ್ಲ, ದೇವ್ರ ಗುಣಗಳಿರತ್ತೆ ಅದರಲ್ಲಿ. ಹಾಗಾಗಿ ನಾವೇನಾದ್ರೂ ತಪ್ಪು ಹೇಳ್ಬಿಟ್ರೆ ಅದು ದೇವ್ರು ಒಳ್ಳೆಯವನು ಅನ್ನೋದಕ್ಕೆ ಹೋಗಿ ದೇವ್ರು ಕೆಟ್ಟವನು ಅಂತ ಆಗ್ಬಿಡತ್ತೆ. ಅದಕ್ಕೆ ದಯವಿಟ್ಟು ಉಚ್ಚಾರಣ ದೋಷಗಳಿಲ್ಲದೆ ಅರ್ಥ ತಿಳ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಣ ಸ್ನೇಹಿತರೆ. ಇವತ್ತು ನಾನು ವಿಷ್ಣು ಸಹಸ್ರನಾಮದ್ದು 3ನೇ ಶ್ಲೋಕದಲ್ಲಿ ಮೊದಲ 2 ನಾಮಗಳದ್ದು ಅರ್ಥವನ್ನು ಹೇಳ್ತೀನಿ ಸ್ನೇಹಿತರೆ. ಯೋಗ ಮತ್ತು ಯೋಗ ವಿಧಾಮ್ನೇತ. ಇವಾಗ ಯೋಗ ಅನ್ನೋದನ್ನ ನೋಡೋಣ. ನಮಸ್ಕಾರ ಮಾಡುವಾಗ ಯೋಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಇವಾಗ ನಾವು ದೇವ್ರನ್ನ ತಲುಪೋದಕ್ಕೆ 2 ಸ್ಟೆಪ್ಸ್ ಇರುತ್ತೆ ಸ್ನೇಹಿತರೆ. ಒಂದು, ಮೊದಲು ನಾವು ದೇವ್ರನ್ನ ನೋಡಬೇಕು. 2ನೇದು ದೇವ್ರ ಹತ್ರ ತಲುಪಬೇಕು. ಇವಾಗ ದೇವ್ರನ್ನ ನೋಡಬೇಕು ಅಂತಂದ್ರೆ ನಾವು ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಅಷ್ಟಾಂಗ ಯೋಗ ಅಭ್ಯಾಸ ಮಾಡೋದ್ರಿಂದ ಜೀವಾತ್ಮ ಪರಮಾತ್ಮ ಬಗ್ಗೆ ತಿಳ್ಕೊಂಡು ಅದ್ರ ಏಕತ್ವ ಬಗ್ಗೆ ಕಲ್ತಿದ್ದಾಗ ಮಾತ್ರ ನಾವು ದೇವ್ರನ್ನ ನೋಡಕ್ಕೆ ಸಾಧ್ಯ. ಈ ತರ ನಾವು ಅಭ್ಯಾಸ ಮಾಡಿದ್ಮೇಲೆ ದೇವ್ರನ್ನ ನೋಡಿದ್ದವ್ರನ್ನ ಯೋಗವಿದರು ಅಂತಾರೆ. ದೇವ್ರನ್ನ ಯೋಗದಿಂದ ತಿಳಿಬೋದಕ್ಕೋಸ್ಕರ ದೇವ್ರನ್ನ ಯೋಗ ಅಂತಾರೆ. ಯಾರ್ಯಾರು ದೇವ್ರನ್ನ ನೋಡಿದ್ದಾರೋ ಅವರೆಲ್ಲ ಯೋಗವಿದರು. ಇವಾಗ ಇದಕ್ಕೆ ಉದಾಹರಣೆಗೆ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ಹೇಳ್ಬೋದು, ವಾದಿರಾಜರನ್ನ ಹೇಳ್ಬೋದು, ವಿಜಯದಾಸರನ್ನ ಹೇಳ್ಬೋದು, ಪುರಂದರದಾಸರನ್ನ ಹೇಳ್ಬೋದು. ಇವರೆಲ್ಲ ದೇವ್ರನ್ನ ನೋಡಿದ್ದಾರೆ. ಇವ್ರಿನ್ನ ಹೆಚ್ಚಾಗಿ ದೇವ್ರ ಹತ್ತಿರಕ್ಕೆ ಹೋಗ್ಬೇಕು ಅಂದ್ರೆ ದೇವ್ರೇ ನಡೆಸ್ಬೇಕು ಅವ್ರನ್ನೆಲ್ಲ ತನ್ನ ಕಡೆಗೆ. ಹಾಗಾಗಿ ದೇವ್ರನ್ನ ಯೋಗ ವಿಧಾಮ್ನೇತ ಅಂತಾರೆ. ನೇತ ಅಂದ್ರೆ ಏನು ಇಲ್ಲ, ಹತ್ರ ಕರ್ಕೊಂಡು ದಾರಿ ತೋರ್ಸೋನು, ಒಂಥರ ಲೀಡರು ಅನ್ಬೋದು, ನಮ್ಮನ್ನ ದಾರಿ ತೋರ್ಸೋ ಗೈಡು ಅನ್ಬೋದು. ದೇವ್ರಿಗೊಬ್ಬನ್ಗೆ ಗೊತ್ತಲ್ವಾ ನಾವು ಯಾವ ಕಡೆ ಬಂದ್ರೆ ತನ್ನ ಹತ್ರಕ್ಕೆ ಬರ್ತೀವಿ ಅಂತ. ಹಾಗಾಗಿ ದೇವ್ರೇ ನಮ್ಗೆ ದಾರಿ ತೋರಿಸ್ಬೇಕು. ಹಾಗಾಗಿ ದೇವ್ರನ್ನ ಯೋಗ ವಿಧಾಮ್ನೇತ ಅಂತಾರೆ. ಇವತ್ತು ನಾವು ಯೋಗ ಮತ್ತು ಯೋಗ ವಿಧಾಮ್ನೇತದ ಅರ್ಥಗಳು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಅದಕ್ಕೆ ಈ 2 ಅರ್ಥ ಅಲ್ಲ, ಇನ್ನ ಅನೇಕ ಅರ್ಥಗಳು, 100 ಅರ್ಥಗಳಿದೆ. ಅದರಲ್ಲಿ ಇದು ಒಂದು ಅರ್ಥ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀ ಕೃಷ್ಣ ಅರ್ಪಣಮಸ್ತು.